ಏನೋ ನೀವು ಕೂಡ ಕಣ್ಣ ಮುಚ್ಚಾಲೆ ಆಡಕ್ ಬಂದಿದ್ದೀರಾ? ಕಣ್ಣ ಮುಚ್ಚಾಲೆನಾ? ನೀವೇನ್ ಹೇಳ್ತಾ ಇದ್ದೀರಾ? ನಿನ್ ಬುದ್ಧಿಗೆಷ್ಟು? ನಾನಿಷ್ಟು ಮರ್ಯಾದೆ ಕೊಡ್ತಾ ಇದ್ರೆ ಭೂತ ಅಂತೀಯ ನನ್ಗೆ? ಭೂತನ? ಭೂತದ ಬಗ್ಗೆ ನಾನೆಲ್ಲಿ ಮಾತಾಡ್ದೆ? ಅದು ದೇವಸ್ಥಾನದಲ್ಲಿ. ನೋಡಿ, ನೀವಿಬ್ರು ನನ್ ಬಾವಿ ಅಳಿ ಅಂದ್ರೆ ಅಣ್ಣಂದ್ರು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ನೀವು ನೋಡಿದ್ರೆ ಭೂತ ಅಂತಿದ್ರೆ ನನಗೆ ಸ್ವಲ್ಪನಾದ್ರೂ ಮರ್ಯಾದೆ ಇಲ್ವಾ? ನಿಮ್ಗೆ ಬುದ್ಧಿ ಇಲ್ವಾ? ಲೇ, ಏನೋ ಇವರು ನಾನೇನೋ ಮಾತಾಡ್ತಾ ಇದ್ರೆ ಭೂತದ ಬಗ್ಗೆ ಅಂತ ಇದ್ದಾರೆ. ಅದ್ ಹಾಗಲ್ಲ, ನೀನ್ ಸುಮ್ನೆ ಇರು, ನಾನು ಹೇಳ್ತೀನಿ. ಯೋ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಕಿವಿ ಏನೋ ಕೇಳಿಸಲ್ಲ, ನಮ್ಮನ್ ಯಾಕಯ್ಯ ಸಾಯಿಸ್ತಾ ಇದೀಯಾ? ಇದು ಸಂಸ್ಕಾರ ನೋಡು, ಎಷ್ಟ್ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾನೆ. ಏನೋ ಇವನು ಮರ್ಯಾದೆಯಾಗಿ ಮಾತಾಡ್ತಿದ್ದಾನ? ಹೌದಣ್ಣ, ಇಂಥವ್ರ ಹತ್ರ ಹೀಗೆ ಮಾತಾಡ್ಬೇಕು. ಇವ್ರಿಗೆ ಮರ್ಯಾದೆಯಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಕಿವುಡನ್ ಮುಂದೆ ಶಂಕ ಊದದ ಹಾಗೆ. ಇವ್ರ ಹತ್ರ ಎಷ್ಟೇ ಬಡ್ಕೊಂಡ್ರು ಏನ್ ಅರ್ಥ ಆಗತ್ತೆ? ಕಿವಿ ತಮಟೆ ಒಡೆದು ಹರಿದು ಹೋಗಿದೆ, ಏನು ಕೇಳಿಸೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳ್ದಿ. ನೋಡು, ಚಿಕ್ಕವನಾದ್ರೂ ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ. ನೀನು ಇದೀಯಾ, ಇವ್ನ್ ನೋಡ್ ಸ್ವಲ್ಪ ಕಲ್ತ್ಕೋ. ಹೌದಾ? ಲೇ ಮುಟ್ಟಾಳ, ಇವನು ನಿನ್ನ ಬೈತಾ ಇದ್ದಾನೋ ಅದ್ ನಿನ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಓಹೋ, ವೆರಿ ಗುಡ್. ಈಗ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ನೋಡು. ಈಗ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಸಾಯಿಸ್ತಾ ಇದೆಯಲ್ಲೋ ನೀನು. ನೋಡು ಎಷ್ಟು ಡೆವಲಪ್ಮೆಂಟ್ ನೋಡು. ವೆರಿ ಗುಡ್, ಇದನ್ನೇ ಫಾಲೋ ಮಾಡ್ತಾ ಹೋಗು. ಆಯ್ತು ಕಣೋ, ನಿಂಗೊಂದ್ ದೊಡ್ಡ ನಮಸ್ಕಾರ. ಐ ಅಪ್ರಿಶಿಯೇಟ್ ಯು. ನಡೀರಿ, ನಾವು ಕಣ್ಣ ಮುಚ್ಚಾಲೆ ಆಡೋಣ. ಮತ್ತೆ ಕಣ್ಣ ಮುಚ್ಚಾಲೆ ಅಂತಿದಾನಲ್ಲೋ. ಇವಾಗ ಇವ್ರ ಕಣ್ಣ ಮುಚ್ಚಾಲೆ ಕಥೆನ ನಾವು ರೀಸೆಟ್ ಮಾಡಿದ್ವಿ ಅನ್ಕೋ, ನಮ್ಮ ಟೈಮ್ ವೇಸ್ಟ್ ಆಗತ್ತೆ. ನೀನಿರು, ನಾನು ಹೇಳ್ತೀನಿ. ಸಾರ್, ಕಣ್ಣ ಮುಚ್ಚಾಲೆ ತಾನೇ? ಸರಿ ಸರಿ, ನಾನು ಕಣ್ಣು ಮುಚ್ಕೋತೀನಿ, ನೀವು ಓಡ್ ಹೋಗಿ ಬಚ್ಚಿಟ್ಕೊಳ್ಳಿ. ಸರಿನಾ? 1 2 3 4 5. ಆ ಮುದ್ಕ ಹೋಗ್ಬಿಟ್ಟ ಬಾ. ನನಗೇನು ಕೇಳಿಸೋದಿಲ್ಲ. ಈಗ 10 ಎಣ್ಸಿರ್ಬೋದೇನೋ. ನನ್ ಹುಡುಕದ್ ಕಷ್ಟ ಬಿಡು. ಪ್ರಹ್ಲಾದ ಅಂದ್ರೆ ಏನ್ ತಮಾಷೆನಾ? ಇದೇನಿದು, ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಗಿರ್ತಾರೆ? ಓಹೋ, ಅವ್ರು ನನ್ನನ್ನು ಹುಡುಕ್ತಾ ಇರ್ಬೇಕು. ಇವತ್ತು ಅವ್ರ ಕೈಗೆ ಸಿಗ್ಲೇಬಾರ್ದು. ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಅವತ್ಕೊಂಡಿರ್ತೀನಿ. ಗೀತಾ, ನೀನು ಮನ್ಸಲ್ಲಿರೋ ಪ್ರೀತಿನ ಅದ್ ಯಾಕೆ ಮುಚ್ಚಿಡ್ತಾ ಇದೆಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನಂದ್ರೆ ಇಷ್ಟ ಇಲ್ಲದೆ ಹೋಗಿದ್ದಿದ್ರೆ ನೀನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಅಷ್ಟಕ್ಕೂ ನಿನ್ನ ಮನ್ಸಲ್ಲಿ ನನ್ನ ಮೇಲಿರೋಂಥ ಪ್ರೀತಿನ ಮುಚ್ಚಿಡೋದಕ್ಕೆ ಕಾರಣ ಏನು ಅಂತ ಹೇಳು. ನಾನೇನೋ ಇಷ್ಟಪಟ್ಟು ಬಂದೆ ಅಂತ ನೀವೇನ್ ಭ್ರಮೆ ಇಟ್ಕೋಬೇಡಿ. ನಾನು ನೀವಿಷ್ಟ ಅಂತ ಬರ್ಲಿಲ್ಲ. ಇವತ್ತು ಈ ಸಮಸ್ಯೆಗೆ ಒಂದ್ ಪರಿಹಾರ ಹುಡ್ಕೋಣ. ನನಗೆ ಯಾವತ್ತೂ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಾನಿಲ್ಲಿಗೆ ಬಂದಿದ್ದು. ಅಂದ್ರೆ ನನ್ನ ಪ್ರೀತಿಗೆ ಶುಭಂ ಹಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ಯಾ ಅನ್ನು? ಹೇಳು ಗೀತಾ, ಹೇಳು ಪ್ಲೀಸ್. ಕೈ ಬಿಡು, ಕೈ ಬಿಡಿ. ಈ ಕಡೆ ಬಾ. ಬಾ ಬಾ ಬಾ. ಏನ್ ಮಾಡ್ತಿದ್ದೀರಾ? ಗೌತಮಿ ಈ ಕಡೆನೆ ಬರ್ತೀಯಾಳೆ. ಗೌತಮಿನ? ಹಾಗಾದ್ರೆ ನೀವ್ ಮಾತಾಡ್ಬೇಕಾಗಿರೋದು ಅವ್ರ ಹತ್ರ, ನನ್ನ ಹತ್ರ ಅಲ್ಲ. ನಾನು ಹೋಗ್ತಿದ್ದೀನಿ. ಏಯ್ ಏಯ್, ನಿನ್ಗೇನು ಹುಚ್ಚ? ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಇಲ್ಲಿ ಕರ್ಸಿದ್ದು. ನೀವೇನ್ ಮಾತಾಡ್ತಿರೋ ನನಗ್ ಗೊತ್ತಾಗೋಯ್ತು. ಮತ್ತೆ ಮತ್ತೆ ಅದೇ ಮಾತನ್ನ ಹೇಳಿ ನನ್ನ ಬಲವಂತವಾಗಿ ಒಪ್ಕೊ ಅಂತ ಹೇಳ್ತೀರಾ. ಇನ್ಮೇಲಿಂದ ಯಾವ ಪ್ರಾಬ್ಲಮ್ಮು ಇರಲ್ಲ. ಇದಕ್ಕೊಂದು ಪರಿಹಾರ ಹುಡ್ಕೋಣ ಅಂತ ಹೇಳಿದ್ದಕ್ಕೆ ನಾನಿಲ್ಲಿಗೆ ಬಂದೆ ಹೊರತು ಮತ್ತೆ ನಿಮ್ ಜೊತೆ ಹೀಗೆ ಹಿಂಸೆ ಪಡ್ತಾ ಕಷ್ಟ ಅನ್ಭವಿಸಕ್ಕಲ್ಲ. ಗೀತಾ,
ಇವಾಗ ಹೇಳು. ಏನ್ ಹೇಳ್ಬೇಕು? ಗೀತಾ ಪ್ಲೀಸ್, ನಿಜಾನ ಒಪ್ಕೋ. ನಾನಂದ್ರೆ ನಿಂಗೆ ಇಷ್ಟನೇ. ಇಲ್ಲಿ ನೋಡಿ, ನಾನಂದ್ರೆ ಇಷ್ಟ ಇಷ್ಟ ಅಂತ ಹಿಪ್ನೋಟೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರೇನೋ. ನನಗಂತ ಫೀಲಿಂಗ್ಸ್ ಏನೂ ಇಲ್ಲ. ಎಲ್ಲೋ ಇದ ನೀವನು? ಕಣ್ಣು ಕಾಣಿಸ್ದೆ ಎಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ. ನೋಡೋಣ. ಅಣ್ಣು ಅಲ್ಲಿದಾರ ನೋಡು. ಆದ್ರೂ ಏನೋ ಇದು, ನಮ್ಗಿದೆಲ್ಲ ಬೇಕಿತ್ತಾ? ಆ ನೀನ್ ಅದ್ಕೇನ್ ಮದುವೆ ಮಾಡ್ಕೊಳಕ್ ಮುಂಚೆ ಈ ಕಷ್ಟ ಎಲ್ಲ ಪಡ್ಲಿಲ್ವಾ? ಇಲ್ಲ ಕಣ, ಈಸಿಯಾಗಿ ಬಿದ್ದೋದ್ಲು. ಅದಕ್ಕೆ ಇವಾಗ ಕಷ್ಟ ಪಡ್ತಾ ಇದೀಯ. ಯಾವಾಗ್ಲೂ ಮುಂಚೆನೆ ಸುಖ ಇರಬಾರ್ದು. ಮುಂಚೆ ಕಷ್ಟ ಇದ್ರೆ ಆಮೇಲೆ ಸುಖ ಇರುತ್ತೆ. ಮೊದ್ಲು ನೀನು ಸುಖವಾಗಿ ಪ್ರೀತಿ ಮಾಡ್ದಲ್ಲ, ಅದಕ್ಕೆ ಮದುವೆ ಆದ್ಮೇಲೆ ಕಷ್ಟ ಪಡ್ತಾ ಇದೀಯ. ನಿನ್ ಲಾಜಿಕ್ಗೆ ತಲೆ ಬುಡನೇ ಇಲ್ದಂಗ ಆಗೋಗಿದೆಯಲ್ಲೋ. ನಂದೇನ್ ಕರ್ಮನೋ. ಸರಿ, ಇವನ್ ಪ್ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ. ಗೀತಾ ಪ್ಲೀಸ್. ಸಾಕು, ಈಗಾಗ್ಲೇ ತುಂಬಾ ಹೇಳಿದ್ರಿ. ಇನ್ನು ದಯವಿಟ್ಟು ನನಗ್ ಹಿಂಸೆ ಕೊಡ್ಬೇಡಿ. ಇದಕ್ಕಿನ್ನ ನಾನು ಏನು ಹೇಳಲ್ಲ. ಗೀತಾ ನೋಡು, ಒಂದ್ಸಲ ಇಲ್ಲಿ ನೋಡು. ಏನಿದು? ನೀನ್ ಇವಾಗ್ಲೂ ನನ್ನ ಪ್ರೀತಿನ ಒಪ್ಕೊಳ್ದೆ ಹೋದ್ರೆ ನಾನು ಈ ವಿಷ ಕುಡಿದು ಸತ್ತೋಗ್ತೀನಿ. ಏನು ಹೆದರಿಸ್ತಿದ್ದೀರಾ? ಹೆದರಿಸ್ತಾ ಇಲ್ಲ, ನಿಜಾನೇ ಹೇಳ್ತಿರೋದು. ನೀನ್ ಇಲ್ದಂಗೆ ನಂಗೆ ಬದುಕಕ್ಕಾಗಲ್ಲ. ನೀ ನನ್ನ ಲೈಫಲ್ಲಿ ಇರಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ಇನ್ನೇನಕ್ಕೆ ಬದುಕಬೇಕು? ಅದಕ್ಕೆ ಇದನ್ನ ಕುಡಿದು ಸತ್ತೋಗ್ತೀನಿ. ಇಲ್ಲಿ ನೋಡಿ, ಹೀಗೆ ಚಿಕ್ಕ ಮಕ್ಕಳ ತರ ಹೆದರ್ಸೋದು, ಹೀಗ್ ಸಿಲಿಯಾಗಿ ಆಡ್ಬೇಡಿ. ನೀವೇನ್ ಟೀನೇಜ್ ಹುಡುಗ ಅಲ್ಲ. ವಯಸ್ಸಿಗೆ ತಕ್ಕನಂಗೆ ಮೆಚೋರ್ಡ್ ಆಗಿ ಬಿಹೇವ್ ಮಾಡಿ. ಅರ್ಥ ಆಯ್ತಾ? ಬಾಯ್. ಗೀತಾ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ವಿಷ ತಂದಿದ್ದೀನಿ, ಕುಡಿದು ಸತ್ತೋಗ್ತೀನಿ. ಅಬ್ಬಬ್ಬಬ್ಬಬ್ಬ, ಸೂಪರ್. ಇವನ್ ಪರ್ಫಾರ್ಮೆನ್ಸ್ ಸಖತ್ತಾಗೆ ಮಾಡ್ತಾವನೆ. ಹಾಗೆ 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 ಮಾಡು. ಗೀತಾ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕುಡಿತ್ಯಾ? ಕುಡಿತೀನಿ. ಹಾಗಾದ್ರೆ ಕುಡಿ. ನಿಜವಾಗ್ಲೂ ಕುಡಿದು ಬಿಡ್ತೀನಿ ಗೀತಾ. ಕುಡಿ ಅಂದೆ ತಾನೆ? ಕುಡಿ. ಸುಮ್ನೆ ಯಾಕೆ ಹೆದರ್ಸ್ತ್ಯಾ? ಗೀತಾ, ಇಲ್ಲಿ ನೋಡು, ಕುಡಿತಾ ಇದ್ದೀನಿ. ನೋಡು, ಇದು ವರ್ಕೌಟ್ ಆಗತ್ತೆ. ಲೈ, ಏನೋ ಇದು, ಹುಡುಗಾಟ ಆಯ್ತು ನಿಮ್ದು. ಏಯ್! ಏಯ್, ಈಗ ನೊರೆ ಕಕ್ಕೋ. ನೊರೆ ನೊರೆ. ಅಬ್ಬಬ್ಬಬ್ಬಬ್ಬ, ಏನ್ ನ್ಯಾಚುರಲ್ ಆಗಿ ಮಾಡ್ತಾ ಇದೀಯೋ. ಹಾ, ಲೇ ದೊಡ್ಡವನೇ, ನಡಿ, ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕು. ನೀನ್ ಎದ್ದಳ್ಳಿಲ್ಲ ಅಂದ್ರೆ ಏನಾಯ್ತು ಅನ್ಕೊಂಡ್ಬಿಡ್ತಾಳೆ. ಈಗ್ಲಾದ್ರೂ ಅರ್ಥ ಆಗ್ಲಿಲ್ವೇನೋ ಗೀತಾ ನೀನ್ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ? ಲೇ, ಎದ್ದಳು ಎದ್ದಳು ಎದ್ದಳ ಮೇಲೆ. ಏನು? ಇದು ಯಾವ್ದು ನಿಜಾನೂ ಅಲ್ಲ, ಏನೂ ಅಲ್ಲ, ಬರೀ ಡವ್ವೇ. ನಿನ್ ಮನ್ಸಿನ ಮತ್ತೆ ನಾಚೆ ಬರ್ಸೋದಕ್ಕೆ ವಿಷ ಕುಡ್ದಿರೋ ತರ ಡವ್ ಮಾಡ್ತಾವನೆ. ಏ ಎದಳ, ಈಗ ನೀನೇ ಹೇಳ್ಬಿಟ್ಟಲ್ಲ, ನೀನಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ. ಎದ್ದೇಳೋ. ಲೇ, 50 ಪೈಸೆಗೆ ₹1 ಆಕ್ಟಿಂಗ್ ಮಾಡ್ಬೇಡ್ವೋ. ಎದ್ದಳ 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 ಮೇಲೆ. ಎದ್ದಳ ಎದ್ದೇಳೋ. ಲೇ, ಎದ್ದಳ. ಗೀತಾ ಹಠ ಜಾಸ್ತಿ. ಅವಳು ಮನ್ಸಿನ ಮಾತನ್ನ ಯಾವತ್ತೂ ಹೇಳೋದಿಲ್ಲ ಅಂತ, ಅದಕ್ಕೆ ನಿಜವಾದ ವಿಷಯನೇ ತಗೊಂಬಂದಿದ್ದೆ ಕಣ್ರು. ಅದನ್ನೇ ಕುಡ್ದೆ. ಗೀತಾ ಇಲ್ದಂಗೆ ಬದುಕಕ್ಕಾಗಲ್ಲ ಅಂತ ನಾನು ಯಾವಾಗಲೂ ನಿರ್ಧಾರ ಮಾಡಿದೆ ಕಣ್ರು.
ಅದಕ್ಕೆ ನಿಜವಾದ ವಿಷಯನೇ ತಗೊಂಡ್ ಬಂದು ಕುಡಿದ್ಬಿಟ್ಟೆ ಕಣೋ. ಲೇ ಏನೋ ಹೇಳ್ತಾ ಇದೀಯ ನೀನು? ಲೇ ಹೌದು ಕಣ, ನಾನು ನಿಜವಾದ ವಿಷಯನೇ ಕುಡಿದ್ಬಿಟ್ಟೆ ಕಣೋ. ಯಾಕೋ ಈ ತರ ಮಾಡ್ಕೊಂಬಿಟ್ಟೆ? ಎದ್ದೇಳೋ ಲೇ, ಹಿಡ್ಕೊ. ಡಾಕ್ಟರ್, ಸಿಸ್ಟರ್, ಏನಾಯ್ತು? ವಿಷ ಕುಡಿದ್ಬಿಟ್ಟಿದ್ದಾನೆ. ಡಾಕ್ಟರ್ನ ಕರೀರಿ. ಓಕೆ ಡಾಕ್ಟರ್. ಅಯ್ಯೋ ಡಾಕ್ಟರ್, ವಾಟ್ ಹ್ಯಾಪೆಂಡ್? ವಿಷ ಕುಡಿದ್ಬಿಟ್ಟಿದ್ದಾರೆ ಡಾಕ್ಟರ್. ಏನು ಪಾಯ್ಸನ್ ತಗೊಂಡಿದಾರ? ಸೂಸೈಡ್ ಅಟೆಂಪ್ಟಾ? ಹಾಗಲ್ಲ ಡಾಕ್ಟರ್, ಏನೋ ತಮಾಷೆಗೆ. ವಿಷ ತಗೊಂಡಿದಾರ ಅಂದ್ರೆ ಸೂಸೈಡ್ ಅಲ್ವೇನ್ರಿ? ಸೂಸೈಡ್ ಕೇಸ್ ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲೇಬೇಕು. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೀರಾ? ಇಲ್ಲ ಡಾಕ್ಟರ್. ನಾನು ಟ್ರೀಟ್ಮೆಂಟ್ ಮಾಡ್ತೀನಿ, ಆದ್ರೆ ಮೊದಲು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ. ಅಯ್ಯೋ ಇಲ್ಲ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಜೀವ ಹೋಗೋ ತರ ಇದೆ, ಪ್ಲೀಸ್ ಸಿಸ್ಟರ್, ಡಾಕ್ಟರ್. ಇವ್ನ ಮೊದಲು ICU ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್. ಮೂರ್ತಿ ನಿನಗೇನಾಗಲ್ಲ ಕಣೋ ಗೋವಿಂದ್. ಸರ್, ಇದು ಸೂಸೈಡ್ ಅಟೆಂಪ್ಟ್ ಕೇಸು. ಈ ವಿಷಯನ ಮೊದಲು ಪೊಲೀಸರಿಗೆ ತಿಳಿಸು. ಓಕೆ ಸರ್. ಸರ್ ನೀವು ಆಚೆ ಒಂದ್ ಸ್ವಲ್ಪ ವೇಟ್ ಮಾಡಿ ಪ್ಲೀಸ್. ನನ್ನ ತಮ್ಮ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಹೊರಗೆ ಹೋಗಿ. ಹಲೋ ಇನ್ಸ್ಪೆಕ್ಟ್ರೆ, ನಮಸ್ಕಾರ. ನಾನು ನ್ಯಾಷನಲ್ ಹಾಸ್ಪಿಟ್ಲಿಂದ ಮೂರ್ತಿ ಕಾಲ್ ಮಾಡ್ತಿರೋದು. ಇಲ್ಲಿ ಒಂದು ಸೂಸೈಡ್ ಅಟೆಂಪ್ಟ್ ಕೇಸ್ ಬಂದಿದೆ. ಕೇಸ್ ಫೈಲ್ ಮಾಡ್ಸೋಕ್ಕೆ ನಿಮಗೆ ಇನ್ಫಾರ್ಮ್ ಮಾಡೋಕ್ಕೆ ಡಾಕ್ಟರ್ ಹೇಳಿದ್ರು. ಓಕೆ ಸರ್, ಥ್ಯಾಂಕ್ ಯು. ಇನ್ಸ್ಪೆಕ್ಟರ್ ಬರ್ತಿದ್ದಾರೆ, ಅವ್ರಿಗೆ ಡೀಟೇಲ್ಸ್ ಕೊಡಿ. ಲೇ, ಪೊಲೀಸ್ ಅಂದ್ರೆ ನನಗೆ ಭಯ ಆಗ್ತಾ ಇದೆಯೋ. ಪೊಲೀಸ್ ಅವ್ರ ಕತೆ ಆಮೇಲೆ ನೋಡೋಣ ಕಣೋ. ಈ ಗೋವಿಂದನ ಪರಿಸ್ಥಿತಿ. ನಾನು ಹೇಳ್ತಾನೆ ಇದ್ದೆ, ಕೇಳ್ದ ಬೇಡ ಬೇಡ ಅಂತ. ನಾನೇನಾದ್ರೂ ಬೇಕು ಅಂತ ಮಾಡಿದ್ನೇನೋ? ಅದೇನೋ ಮಧ್ಯದಲ್ಲಿ ನಿಂತ ಮಾತೊಂದ ನಾ ನಡೆದ ಹಾದಿ ನೀನ. ಅಣ್ಣ, ಆ ಅಳಮುಂಜಿ ಆಕ್ಸಿಡೆಂಟ್ ಆಫೀಸ್ ಕಡೆ ಬಂದಾರ? ಏನ ಕಣ್ಣೀರ್ ಆಕ್ಸಿಡೆಂಟಾ? ಓಹೋ, ಅಕ್ಕ ತಂಗಿನಾ? ಅಕ್ಕ ಕಣ್ಣೀರು, ತಂಗಿ ಆಕ್ಸಿಡೆಂಟ್. ಒಳ್ಳೆ ಚೆನ್ನಾಗಿಟ್ಟಿದ್ಯಾ ಹೆಸರು. ಅದಿರ್ಲಿ ಬಿಡು, ಅವ್ರು ಬಂದಾರ ಇಲ್ಲ ಅಂತ ನೋಡಿ ಎಲ್ಲ. ಆಗ್ಲೇ ಆ ಕಡೆ ಹೋಗಿದ್ದಂಗ ನೋಡ್ದ. ಕಣ್ಣೀರ್ ಆಕೆ ಇದ್ಲ, ಇನ್ನೂ ಆಕ್ಸಿಡೆಂಟ್ ಬಂದಿರ್ಲಿಲ್ಲ. ಏನ್ ಆಕಿ ಇನ್ನೂ ಆಫೀಸಿಗೆ ಬಂದಿಲ್ಲ? ಅವಳ ಮನೆ ಅನ್ಕೊಂಡಾಳೇನ? ಕೇಳ್ದಾಗೆಲ್ಲ ನಾನು ಕೂಡ ಪಾರ್ಟ್ನರ್ ಅಂತಾಳಲ್ಲ. ಏನ್ ಮಾಡೋದು? ಬರ್ಲಿ ಬರ್ಲಿ, ಅಕ್ಕಿನ ಒಂದ್ ಗತಿ ಕಾಣಿಸ್ತೀನಿ. ಅದಿರ್ಲಿ, ಬಟ್ಟೆ ತಗೊಳಕ್ ಹೋಗಿದ್ರಲ್ಲ, ಇನ್ನ ಫೋನ ಮಾಡಿಲ್ಲಲ್ಲ. ಬಟ್ಟೆ ತಗೊಂಡ್ರ ಏನಿಲ್ಲ? ಒಂದ್ಸಲಿ ನಿನ್ ಸೊಸೆಗ್ ನೀನೇ ಫೋನ್ ಮಾಡಿ ನೋಡು. ನಂಬರು ನನ್ ಕಡೆ ಐತಿ. ಹಲೋ. ಯವ್ವ ಸೊಸೆ, ನಾ ಕನಕಲಕ್ಷ್ಮಿ ಮಾತಾಡಕತ್ತೀನಿ. ಓ ಆಂಟಿ, ನೀವಾ? ಆಂಟಿ ಎಂತದವ್ವ, ಚಂದಾಗ ಅತ್ತೆ ಅಂತ ಕರಿಬೇಕಲ್ಲ. ಹೇಳಿ ಅತ್ತೆ. ಬಟ್ಟೆ ಎಲ್ಲ ತಗೊಂಡ್ರಾ? ಯಾವ ಕಲರ್ ತಗೊಂಡ್ರಿ? ಶಾಪಿಂಗ್ ಆದ್ಮೇಲೆ ಫೋನ್ ಮಾಡ್ತೀರಿ ಅನ್ಕೊಂಡೆ.
ಇನ್ನೂ ಆಗಿಲ್ಲ ಅನ್ನಿಸ್ತದ. ಹೌದತ್ತೆ, ಇವತ್ತು ಶಾಪಿಂಗ್ ಮಾಡಕ್ ಆಗ್ಲೇ ಇಲ್ಲ. ಅದೇನದ ಹೋಟೆಲ್ ಗಿಟೆಲ್ ಹೋಗಿರೇನ್ ಮತ್ತೆ? ಸರಿ ಬಿಡ, 4 ಕಡೆ ನೋಡಿ ಆಮೇಲೆ ತಗೊಳ್ರಿ, ಪರವಾಗಿಲ್ಲ. ರೆಸ್ಟೋರೆಂಟು ಇಲ್ಲ, ಏನೂ ಇಲ್ಲ ಅತ್ತೆ. ನಿಮ್ ಮಗ ಮಧ್ಯದಲ್ಲೇ ಇಳಿದು ಹೊರಟೋದ. ಏನ? ಹೌದು ಅತ್ತೆ, ಏನೋ ಅರ್ಜೆಂಟಾಗಿ ಯಾರನ್ನೋ ನೋಡ್ಬೇಕು ಅಂತ ಹೇಳಿ ಕೆಲ್ಸದ ಹೆಸರು ಹೇಳಿ ಮಧ್ಯದಲ್ಲೇ ಇಳಿದ್ಬಿಟ್ಟ. ಸರಿ ಕೆಲ್ಸ ಇದೆ ಅನ್ನಲ್ಲ, ಆಮೇಲೆ ಮಾಡಿದ್ರಾಯ್ತು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅತ್ತೆ. ಹೌದಾ? ಎಲ್ಲಿಗೆ ಹೋದವ? ಅವ ಏನ್ ಹೇಳಿಲ್ಲ ನಿನ್ಗ? ಕೇಳ್ದೆ, ಏನೋ ಕೆಲ್ಸ ಇದೆ ಅಂತ ಹೇಳಿ ಹೊರಟೋದ. ತುಂಬಾ ಫೋರ್ಸ್ ಮಾಡಿ ಕೇಳಿದ್ರೆ ಸರಿ ಇರಲ್ಲ ಅಲ್ವಾ ಅತ್ತೆ? ಹಂಗ ಸರಿ ಸರಿ. ಅವನ್ಗ ವ್ಯಾಪಾರದ ಮೇಲೆ ಭಾಳ ಕಾಳಜಿ. ನೀ ತಪ್ಪಾಗಿ ತಿಳ್ಕೊಬೇಡ. ಸರಿ ಬಿಡು, ನಾಳೆಗ್ ಹೋಗಿ ತಗೊಳ್ಳೋಣಂತ, ಸರಿನಾ? ಸರಿ ಅತ್ತೆ, ಇಡ್ತೀನಿ. ಆ ಅಣ್ಣ, ಇವ ನಮ್ಮ ಮನಿ ಸೊಸಿ ಜೊತೆ ಕೂಡಿ ಬಟ್ಟೆ ತಗೊಳಕ ಆಕಿ ಜೊತೆ ಹೋಗ್ಯಾನ ಅನ್ಕೊಂಡ್ರ ನಡಬರ್ಕ ಬಿಟ್ಟು ಹೋದ್ನಂತಲ್ಲ. ಹಾ ಹೌದಾ? ಒಂದ್ಸಲಿ ಅವನಿಗೂ ಫೋನ್ ಮಾಡು. ಆ ಅಣ್ಣ, ಅಮ್ಮ ಫೋನ್ ಮಾಡ್ತಿದಾರಣ್ಣ. ಅಮ್ಮ, ಈಗ ಅಮ್ಮಂಗೇನೋ ಹೇಳೋದು? ಫೋನ್ ಎತ್ಬೇಡ, ಸುಮ್ಮನೆ ಇರು. ಯಾಕಿವ ಫೋನ್ ಎತ್ತಲಾಗನ? ತಂಗ್ಯವ, ಆ ಆಕ್ಸಿಡೆಂಟ್ ನೋಡಿದ್ರೆ ಆಫೀಸಿಗೆ ಬಂದಿಲ್ಲ. ಇವ್ನು ನೋಡಿದ್ರೆ ಯಾರನ್ನೋ ಭೇಟಿ ಆಗ್ಬೇಕು ಅಂತ ಮಧ್ಯದಾಗ ಕಾರ್ನಿಂದ ಇಳಿದು ಹೋದ. ನನ್ಗೆ ಯಾಕೋ ಡೌಟ್ ಬರ್ಲಿಕ್ಕತ್ತದ. ಇವ ಫೋನ್ ಎತ್ತಿಲ್ಲ ಅಂತಂದ್ರ ಏನೋ ಎಡವಟ್ಟಾಗೈತಿ. ಇವ ಆಕಿನೇ ಭೇಟಿ ಆಗಕ್ಕೆ ಹೋಗಿರ್ತಾನ ಅಂತ. ಈಗ ಆಕಿಗೆ ಫೋನ್ ಮಾಡು ನೋಡೋಣ. ಈಗ ಆಕಿನೂ ಫೋನ್ ಎತ್ತಲಿಲ್ಲ ಅಂತಂದ್ರ ಆಗ ನಾವು ಕನ್ಫರ್ಮ್ ಮಾಡ್ಕೋಬಹುದು ಇವರಿಬ್ರು ಎಲ್ಲೋ ಒಟ್ಟಿಗೆ ಇದ್ದಾರ ಅಂತ. ಅಯ್ಯಯ್ಯೋ, ಅಂತ ಕೆಲ್ಸ ಏನಾರ ಮಾಡ್ತಾಳೇನಕ್ಕೆ? ಹಂಗ್ ಮಾಡಲ್ಲ ಅಂತ ಮಾತ್ ಕೊಟ್ಟಾಳಲ್ಲ. ಮಾತ್ ಕೊಟ್ರೆ ನಾವು ಕೂಡ ಮಾತ್ ಕೊಟ್ಟಿವಿ, ಅದನ್ನ ಪಾಲಿಸ್ತೀವೇನ? ಅದನ್ನೆಲ್ಲ ನಂಬಕ್ ಆಗೋದಿಲ್ಲ. ಮೊದ್ಲು ಫೋನ್ ಮಾಡು. ಫೋನ್ ತೆಗೆದ್ರ ಒಂದ್ ಲೆಕ್ಕ, ತೆಗೆದಿದ್ರೆ ಇನ್ನೊಂದ್ ಲೆಕ್ಕ. ಮೊದ್ಲು ಫೋನ್ ಮಾಡು. ನಿಮ್ಮಮ್ಮ ನನಗ್ ಫೋನ್ ಮಾಡ್ತಿದ್ದಾರೆ. ತಗೊಂಡ್ಲಾ? ಇನ್ನ ಇಲ್ಲ, ರಿಂಗ್ ಆಗಕತ್ತದ. ನೀನ್ ಮಾತಾಡು. ನೀನು ಫೋನ್ ಎತ್ತಲಿಲ್ಲ ಅಂದ್ರೆ ಅನುಮಾನ ಬರುತ್ತೆ. ಹಲೋ, ಎಲ್ಲದಿ? ಹೇಳಿ. ಏನ ಹೇಳದ? ಟೈಮ್ ಎಷ್ಟಾಗೈತಿ? ಇನ್ನ ಯಾಕೆ ಆಫೀಸಿಗೆ ಬಂದಿಲ್ಲ? ಕೇಳಿದ್ರ ನೀ ದೊಡ್ಡ ಪಾರ್ಟ್ನರ್ ಅಂತಿ. ಹಿಂಗ ಎಲ್ಲಿ ಕೆಲಸ ಮಾಡೋದ? ಒಬ್ಬ ಒಳ್ಳೆ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಓ, ಇದೊಂದ? ಸರಿ ಸರಿ, ಪಟ್ನ ಆಫೀಸಿಗೆ ಬಾ. ಇಲ್ಲಿ ನೋಡಿ, 1 ನಿಮಿಷ. ಏನ? ನನ್ಗೋಸ್ಕರ ಒಂದ್ ಮಾತ್ ಹೇಳ್ತೀರಾ? ಏನ? ನಿಮ್ ಬಾಯಿಂದ ಹಾಸ್ಪಿಟಲ್ ಅಲ್ಲಿರೋ ವ್ಯಕ್ತಿ ಚೆನ್ನಾಗಿರ್ಬೇಕು, 100 ವರ್ಷ ಬದುಕ್ಬೇಕು, ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಒಂದ್ ಮಾತ್ ಹೇಳಿ. ನಾ ಯಾಕೆ ಹೇಳಿ? ದೊಡ್ಡವರು, ನಿಮ್ಮಂತವ್ರು ಒಳ್ಳೇದ್ ಹೇಳಿದ್ರೆ ಒಳ್ಳೇದೇ ಆಗುತ್ತೆ. ಪ್ಲೀಸ್, ನಿಮ್ಮನ್ನ ಯಾವತ್ತೂ ಏನು ಕೇಳಿಲ್ಲ. ನಾವ್ ಯಾವಾಗ ಮಾತಾಡಿದ್ರು ಯಾವ್ದಾದ್ರೂ ಒಂದ್ ರೀತಿಯಲ್ಲಿ ಜಗಳ ಬಂದೇ ಬರುತ್ತೆ. ಆದ್ರೆ ಇಲ್ಲಿರೋರು ಹುಷಾರಾಗ್ಬೇಕು. ಕೆಲವರು ಕೆಲವು ಹೇಳಿದ್ರೆ ನಡೆಯುತ್ತೆ ಅಂತಾರೆ. ದಯವಿಟ್ಟು ನಿಮ್ ಬಾಯಿಂದ ಯಾವತ್ತೂ ಕೆಟ್ಟದ್ ಹೇಳ್ಬೇಡಿ. ಒಂದ್ ಒಳ್ಳೆ ಮಾತು ಹೇಳಿ, ಆ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಹೇಳಿ. ಚಲೋ ಇರ್ತಾರ. ಆ ಮನುಷ್ಯಂಗ ಯಾವ ಅಪಾಯ ಆಗ್ಲಾರ್ದಂಗ ಹೊರಗ್ ಬರ್ತಾನ ಬಿಡು. 100 ವರ್ಷ ಬದುಕ್ತಾನ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತ ಕನಕ? ಏನಿಲ್ಲಣ್ಣ, ಯಾವಾಗ ನೋಡಿದ್ರ
ಆ ಹುಡುಗಿ ಜೊತೆ ಮಾತಾಡಿದ್ರೆ ನನಗೆ ಸಿಟ್ಟು ಬರ್ತೈತಿ ಆದ್ರ ಈಗ ಅದ್ಯಾರೋ ಮನುಷ್ಯನ್ಗ ಆರಾಮಾಗ್ಲಂತ ನಾನು ಕೇಳನ್ನತ್ತಾಳ. ಒಂದು ಜೀವ ಉಳಿಯೋ ಹಂಗ ಒಂದು ಚಲೋ ಮಾತಾಡನ್ಲ. ಆ ಹುಡುಗಿ ಹಂಗ ಕೇಳ್ದಾಗ ನನಗ ಗೊತ್ತಿಲ್ದಂಗ ಏನೋ ನನಗೊಂದು ನಮೂನಿನ ಆತ.